ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಗ. ನೆನ್ನೆ ನಾವು ನ್ಯೂಗೆಟ್ ಪ್ಯಾಕೇಜಸ್ ಎಲ್ಲ ಆ್ಯಡ್ ಮಾಡಿ ಇಟ್ಕೊಂಡಿದ್ವಿ. ಸೊ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ತೋರಿಸ್ಬಿಡ್ತೀನಿ ನ್ಯೂಗೆಟ್ ಪ್ಯಾಕೇಜಸ್ ಅಂತ. ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಬಿಡಿ. ಸಿಕ್ವಲ್ ಲೈಟ್, ಟೂಲ್ಸ್, ಎಂಟಿಟಿ ಫ್ರೇಮ್ವರ್ಕ್, ಐಡೆಂಟಿಟಿ, ಅದು ಕೋರಲ್ಲೂ ಸೇಮ್ ಎಕ್ಸ್ಟ್ರಾ ಒಂದು ಎಂಟಿಟಿ ಫ್ರೇಮ್ವರ್ಕ್ ಕೋರ್. ಸೊ ನೆನ್ನೆ ಆ್ಯಡ್ ಮಾಡ್ಕೊಂಡಿದ್ವಿ. ನೆನ್ನೆ ಏನಾಗಿದೆ ಅದು ಇದು ಮಾಡ್ತೀನಿ. ಸೊ ಈ ನ್ಯೂಗೆಟ್ ಪ್ಯಾಕೇಜಸ್ ಆಗಿದೆ. ಇವತ್ತು ಆ್ಯಡ್ ಡಿ ಬಿ ಕಾಂಟೆಕ್ಸ್ಟ್ ಆದರೆ ನಾನು ಏನು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ವಿಡಿಯೋಸು 20 ಮಿನಿಟ್ಸ್ ಕೆಳಗೆ ಇರಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ 20 ಮಿನಿಟ್ಸ್ ಸ್ಪ್ಯಾನ್ ತನಕ ಅದು ಅಟೆನ್ಷನ್ನು ಹಂಗೆ ರೈಸ್ ಆಗಿ ತಿರ್ಗಾ ಡಿಪ್ಪಾಗಿ ಸ್ಟಾರ್ಟ್ ಆಗುತ್ತೆ. ಒಬ್ಬೊಬ್ರನ್ನ ಒಂಥರ ಇರುತ್ತೆ. ಅಂದರೆ 20 ಮಿನಿಟ್ಸ್ ಒಂದು ಆಪ್ಟಿಮಲ್ ಟೈಮ್ ಅಂತ ನನ್ನ ನಂಬಿಕೆ ಒಂದು. ಸೊ 20 ಮಿನಿಟ್ಸ್ ಕೆಳಗೇ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಡ್ ಅ ಮೈಗ್ರೇಷನ್ ಓಕೆನಾ. ಸೊ ಸ್ಟಾರ್ಟ್ ಮಾಡ್ತೀನಿ. ಬರೋಣ. ಒಂದು ನೇಮ್ ಸ್ಪೇಸ್ ಮಾಡ್ಯುಲರ್ ಕೋಡ್ ಹೆಂಗೆ ಬರೆಯೋದು ಅಂದರೆ, ಇಫ್ ಯು ಆರ್ ರೈಟಿಂಗ್ ಅಂದರೆ ಸಾರಿ, ತಿರ್ಗಾ ನಾನು ಇಂಗ್ಲೀಷಲ್ಲಿ ಹೇಳಿ ಮಾತಾಡಿ ಕಾಲ್ಸಲ್ಲಿ ಇಂಗ್ಲೀಷೇ ಬರುತ್ತೆ. ಇದು ಮಾಡ್ಯುಲಾರಿಟಿ ಅಂದರೆ ಒಂದು ಐಡೆಂಟಿಫೈಯಬಲ್ ಪೀಸ್ ಆಫ್ ಕೋಡ್ ಅಂದರೆ ಸಪ್ರೇಟಾಗಿ ಕಿಚನ್ ಅಂದರೆ ಅಲ್ಲಿ ಅಲ್ಲ ಅಡುಗೆ ಮನೆಗೆ ಹೋಗಿ ನೋಡ್ತೀವಿ ಆ ಕಡೆ ರೈಟ್ ಸೈಡ್, ಆ ಥರ ಒಂದು ಸೆಕ್ಷನ್ ಮಾಡಿ ಇಟ್ಕೋಬೇಕು. ಸೇಮ್ ಅಪ್ಲಿಕೇಶನ್ ಅಂದರೆ ಸೇಮ್ ಪ್ರಾಜೆಕ್ಟಲ್ಲಿ ಮಾಡ್ಬೇಕಾದ್ರೆ, ಸೇಮ್ ಪ್ರಾಜೆಕ್ಟ್ ಅಂದರೆ ಇದೊಂದು ಪ್ರಾಜೆಕ್ಟ್. ಸೊ ಸೇಮ್ ಪ್ರಾಜೆಕ್ಟಲ್ಲಿ ಮಾಡ್ಬೇಕಾದ್ರೆ ಯೂಶಲಿ ಈ ಥರ ಕಾಂಟೆಕ್ಸ್ಚುವಲ್ ಆಗಿ ಯಾವ ಥರ ಅಂದರೆ ಸಪ್ರೇಟ್ ಒಂದು ಸಪ್ರೇಟ್ ರೂಮ್ ಥರ, ಅಂದರೆ ಆ ರೂಮಲ್ಲಿ ಬರೀ ಅದರದ್ದೇ ಐಟಮ್, ಬೆಡ್ರೂಮು ಐಟಮ್ಸ್ ಆ ಥರ. ಸೊ ಆ ಥರ ಕ್ರಿಯೇಟ್ ಮಾಡೋದು ಮಾಡ್ಯುಲ್ಯಾರಿಟಿ ಅಂತ ಹೇಳ್ತಾರೆ ಯೂಶಲಿ ಕೋಡಲ್ಲಿ. ಸೊ ಅದು ಡೇಟಾಬೇಸ್ ಹಾಕ್ಕೊಂಡು ಕ್ರಿಯೇಟ್ ಮಾಡೋದು. ಸೊ ನಾನು ಇವಾಗ ಏನು ಮಾಡ್ತೀನಿ, ಬರೀ ಡೇಟಾ ಅಂತ ಹಾಕೋತೀನಿ. ಡೇಟಾ ಅಂದರೆ ಎಲ್ಲ ಡೇಟಾಬೇಸ್ ರಿಲೇಟೆಡ್ ಇದ್ರ ಕೆಳಗಡೆ ಇದೆ ಅಂತ. ಸೊ ನೇಮ್ ಸ್ಪೇಸ್ ಅಲ್ಲೊಂದು ನೇಮ್ ಸ್ಪೇಸ್ ಕ್ರಿಯೇಟ್ ಆಗುತ್ತೆ, ಆವಾಗ ನೋಡಿ ಗೊತ್ತಾಗುತ್ತೆ. ಇಲ್ಲಿ ಎಂಟಿಟೀಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ ಇಲ್ಲಿ ಕೋಡ್ ಡಾಟ್ ಎಂಟಿಟೀಸ್, ಈ ಥರ ಎಂಟಿಟೀಸ್ ಅಂದರೆ ಇದು ಏನಪ್ಪ ಅದು ಆಬ್ಜೆಕ್ಟ್. ಇದು ಡೇಟಾಬೇಸಲ್ಲಿ ಒಂದು ಟೇಬಲ್ನ ರೆಪ್ರೆಸೆಂಟ್ ಮಾಡುತ್ತೆ ಫುಲ್ಲು. ಸೊ ಆ ಥರ ಅಲ್ವಾ. ಇದಕ್ಕೊಂದು ಆಟ್ರಿಬ್ಯೂಟ್ ಹಾಕ್ಕೊಂಡಿಲ್ಲ, ರಿಕ್ವೈರ್ಡ್ ಆಟ್ರಿಬ್ಯೂಟ್ ಹಾಕೊಳ್ಳೋಣ. ಸೊ ಸ್ಟಾರ್ಟ್ ಮಾಡ್ತೀನಿ. ಹೊಸ ಕ್ಲಾಸ್ ಆ್ಯಡ್ ಮಾಡ್ಕೊಳ್ಳಿ. ನ್ಯೂ ಐಟಮ್, ಕ್ಲಾಸ್. ನೀವು ಇದೇನಾದರೂ ನೇಮ್ ಮಾಡ್ಬೋದು. ಯೂಶಲಿ ಸಿನ್ಸ್ ಇಂಟೆಂಟ್ ನೇಮ್ ಮಾಡಬೇಕು. ಏನದು ಇಂಟೆಂಟ್ ಫೈಲ್ ಇಂಟೆಂಟ್ ಅಂದರೆ ಹೆಂಗೆ ಹೇಳಿ, ನನ್ನ ಕನ್ನಡದಲ್ಲಿ ಎಷ್ಟು ಹೆಚ್ಚು ಕನ್ನಡ ಬರೋಲ್ಲ ನನಗೆ, ಟ್ರೈ ಮಾಡ್ತೀನಿ. ಅಪ್ಲಿಕೇಶನ್ ಡಿ ಬಿ ಕಾಂಟೆಕ್ಸ್ಟ್ ಅಂತ ಹಾಕೋತೀನಿ. ಓಕೆನಾ. ಸೊ ಓಕೆ, ಇದು ಇಂಟರ್ನಲ್ ಕ್ಲಾಸ್ ಅಂದರೆ ಅಸೆಂಬ್ಲಿಲಿ ಮಾತ್ರ ಲಿಮಿಟ್ ಆಗುತ್ತೆ ಅದು. ಸೊ ಯೂಶಲಾಗಿ ನಾವು ಪಬ್ಲಿಕ್ ಅಂತ ಮಾಡ್ಕೋಬೇಕು ಇಲ್ಲಿ. ಸೊ ಇದರಿಂದ ಆಕ್ಸೆಸ್ ಮಾಡಬೇಕು ಅಂದರೆ ಟು ಡೂ ಇಂದ ಗೊತ್ತಾಯ್ತು. ಆಕ್ಸೆಸ್ ಮಾಡಿಫೈಯರ್ ಅಂತಾರೆ ಇದನ್ನು. ಎನ್ಕ್ಯಾಪ್ಸುಲೇಷನ್ ಎಲ್ಲ ಅದ್ರ ಮೇಲೆ ಡಿಪೆಂಡ್, ಆಕ್ಸೆಸ್ ಮಾಡಿಫೈಯರ್ಸ್ ಮೇಲೆ ಎನ್ಕ್ಯಾಪ್ಸುಲೇಷನ್ ಮಾಡೋದು. ಸೊ ಆ ಥರ ಬೇಸಿಕ್ ವಿಡಿಯೋಸ್ ಇನ್ನೂ ಮಾಡಿಲ್ಲ ನಾನು. ಸೊ ಸ್ವಲ್ಪ ಅಡ್ವಾನ್ಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ನಮ್ಮ ಹುಡುಗರು ಏನು ಮಾಡ್ತಾರೆ ಅಂದರೆ, ಇದು ಆ ಥರ ಸಿಗುತ್ತೆ ಏನಪ್ಪ ಅದು ಬೇಸಿಕ್. ಸೊ
ಏನೋ ಒಂದು ಇದು ಮಿಸ್ ಮಾಡಿದ್ದೀನಿ ಅನಿಸ್ತಾ ಇದೆ, ಅದೇ ಹುಡ್ತಾ ಇದ್ದೀನಿ. ನ್ಯೂಗೆಟ್ ಪ್ಯಾಕೇಜ್. ಸೊ ಆ ನ್ಯೂಗೆಟ್ ಪ್ಯಾಕೇಜ್ ಇವಾಗ ಇನ್ಸ್ಟಾಲ್ ಮಾಡಬೇಕಿಲ್ಲಿ. ಸೊ ಅದನ್ನು ಹುಡುಕ್ತಾ ಇದ್ದೀನಿ, ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ತೀನಿ ಈಗ. ಅಪ್ಲಿಕೇಶನ್ ಯೂಸರ್ ಏನು ಕೇಳ್ತಾ ಇರೋದು? ಫಿಕ್ಸ್ ಆಯಿತಾ? ಫಿಕ್ಸ್ ಆಗಿಲ್ಲ, ಸಾರಿ. ಒಂದು ನಿಮಿಷ ಚೆಕ್ ಮಾಡ್ಕೊಡ್ತೀನಿ ಇದು ಇಲ್ಲಿ ಇದೇನು ಅಂತ. ನೋ ಮಿಸ್ ಮಾಡಿದ್ದೀನಿ ನಾನು. Microsoft.asp.NET Core.identity ಅಂತ ಹೇಳ್ತಾನೆ. ಟ್ರೈ ಮಾಡೋಣ. ಇದೆಯಾ ಇದು? ಇದೆ. ಮೈಕ್ರೋಸಾಫ್ಟ್ ಡಾಟ್ ಸೊ ನನಗನ್ಸುತ್ತೆ ಏನೋ ಡಿಪೆಂಡೆನ್ಸಿ ಇಂಜೆಕ್ಷನ್ ಮಿಸ್ ಆಗಿದೆ ಅಂತ. ಒಂದ್ಸಲ ಈ ಡಿಪೆಂಡೆನ್ಸಿ ಇಂಜೆಕ್ಷನ್ದು ಚೆಕ್ ಮಾಡ್ತಾ ಇದ್ದೀನಿ. ಸುಬ ಆಯಿತು. ಓಕೆ, ಟ್ರೈ ಮಾಡೋಣ. ಆಗಲಿಲ್ಲ ಅಂದರೆ ಇನ್ನೊಂದು ವಿಡಿಯೋ, ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಹೆಂಗೆ ಫಿಕ್ಸ್ ಮಾಡಿದೆ ಅಂತ ಹಾಕ್ತೀನಿ ನಾನು. ಈಗ ಫಿಕ್ಸ್ ಆಗಿಲ್ಲ ಅಂದರೆ ಅಕಸ್ಮಾತ್ ಸಾಗಬೇಕು, ಆಗಿಲ್ಲ ಅಂದರೆ ಹಾಕ್ತೀನಿ. ಸರ್ವಿಸಸ್ ಡಾಟ್ ಆ್ಯಡ್ DB context. ಸೂಪರ್ ಅಲ್ಲ? ಆಯ್ತಾ, ಚೆಕ್ ಮಾಡೋಣ. ಓಕೆ, ಇಶ್ಯೂ ಹೋಗಿಲ್ಲ. ನೇಮ್ ಸ್ಪೇಸ್ ಅಪ್ಲಿಕೇಶನ್ ಯೂಸರ್ could not be found. So ಒಂದು ಗೇಮ್ ಸ್ಟಾರ್ಟ್ ಮಾಡೋಣ. ಒಂದು ಕೆಲಸ ಮಾಡ್ತೀನಿ, ಟೈಮರ್ ಹಾಕ್ಬಿಟ್ಟು ಫಿಕ್ಸ್ ಮಾಡ್ತೀನಿ ಇಶ್ಯೂನ. ಸೊ ಅವಾಗಲೇ ಅದು. ಸೊ ಇದೊಂದು ಹ್ಯಾಕ್ ಇದು ನಾನು ಯೂಸ್ ಮಾಡ್ತೀನಿ ರಿಯಲ್ ಟೈಮ್ ಅಪ್ಲಿಕೇಶನ್ ಡೆವಲಪ್ ಮಾಡಬೇಕಾದ್ರೂ. ಟೈಮರ್ ಹಾಕ್ಬಿಟ್ಟು ಫಿಕ್ಸ್ ಮಾಡೋದು. ಸೊ ಹಾಕಿದ್ದೀನಿ 2 minutes.
ಓಕೆ. ಹ್ಞೂ 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 ಸೊ ಇದು ಕ್ರಿಯೇಟ್ ಮಾಡಬೇಕು. ನಾನು ಅದೇ ಏನಪ್ಪ ಮಿಸ್ಸಿಂಗ್ ಆಗ್ತಾಯಿದೆ ಅಂತ. ಸೊ ಈ ಥರ ಕ್ರಿಯೇಟ್ ಮಾಡಬೇಕು, ಟ್ರೈ ಮಾಡೋಣ ಈಗ. ಸೊ ಇಲ್ಲಿಗೆ ನಿಲ್ಸಿರ್ತೀನಿ. ಡೊಮೈನ್ಸ್ ಎಲ್ಲ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡಿಕೊಂಡು ನ್ಯೂ ಐಟಮ್ ಕ್ಲಾಸ್ ಅಪ್ಲಿಕೇಶನ್ ಯೂಸರ್ ಸೊ ಥಿಂಕ್ ದಿಸ್ ವರ್ಡ್ ಅಂದರೆ ಇದು ಬೇಕಾಗುತ್ತೆ. ಸೈನ್ ಇನ್ ಮಾಡಬೇಕಾದ್ರೆ ಕಂಟ್ರೋಲರಿಂದ. ಸೊ ಇದನ್ನು ಪಬ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಅಲ್ಲಿ ಆಕ್ಸೆಸ್ ಮಾಡಬೇಕಾಗ್ತದೆ. ಸೊ ಈಗ ಹಾಂ ಓಕೆ. ಈಗ ಗೊತ್ತಾಯಿತು. ಇದಕ್ಕೆ ಪ್ರಾಪ್ ಅಂತ ಟೈಪ್ ಮಾಡಿಬಿಟ್ಟು ಸ್ಟ್ರಿಂಗ್ ಇದು ಟೈಪ್ TYPE ಸೂಪರ್. ಸೊ ಸ್ಟಾರ್ಟ್ ಮಾಡೋಣ. ಎಲ್ಲೋಯ್ತದು? ನೋಡ್ರಾ ಈಗ ವರ್ಕ್ ಆಯಿತು. ಸೂಪರ್. ಸೊ ನೋಡಿ ಟೈಮರ್ ಹಂಗೆ ಇದೆ. ಎಲ್ಲೋಯ್ತದು? 1 hour 1 minute. ಸೊ ಈ ಥರ ಮಾಡಿದಾಗ ಒಂಥರ ಮಜಾ ಬರುತ್ತೆ, ಟೈಮರ್ ಹಾಕ್ಬಿಟ್ಟು. ಸೊ ಈಗ ಹೋಗ್ತೀನಿ, ಸ್ಟಾರ್ಟಪ್ ಹೋಗ್ಬಿಟ್ಟು DB ಕಾನ್ ಅಂದರೆ DB ಕನೆಕ್ಷನ್ ಅಂತ ಹಾಕೋತೀನಿ. ಸೊ DB ಕನೆಕ್ಷನ್ನ ನಾವು ಡೇಟಾ ಸೆಟ್ಟಿಂಗ್ಸಿಗೆ ಹಾಕೊಳ್ಳೋಣ. ಸೊ ಹಾಕೋತೀನಿ ಇಲ್ಲಿ. DB ಕಾನ್ ಡೇಟಾ ಸೋರ್ಸ್ ಇದು ಕನೆಕ್ಷನ್ ಸ್ಟ್ರಿಂಗ್ is equal to app.db. ಫೈನ್. ಓಕೆ. ಸೊ ಅದೆಲ್ಲಾಯಿತು. ಈ ಕನ್ಸ್ಟ್ರಕ್ಟರ್ ಹೆಂಗಪ್ಪ ಜನ್ರೇಟ್ ಮಾಡೋದು ಅಂದರೆ ಇದು ಅದೇ ಏನೋ ಎರಡು ತೋರಿಸ್ತಿತ್ತು ಆಗಲೇ, ಸುಮ್ಮನೆ ಎಂಟ್ರ್ ಹೊಡೆದ ಬಂದ್ಬಿಡ್ತು. ಈಗ ಟ್ರೈ ಮಾಡೋಣ. ಜನರೇಟ್ ಕನ್ಸ್ಟ್ರಕ್ಟರ್ ನೋಡಿ, ಆಪ್ಷನ್ಸ್. ಅದಾಯಿತು. ಸೊ ಕನೆಕ್ಷನ್ ಸ್ಟ್ರಿಂಗ್ ಹಾಕಾಯಿತು. ಸ್ಟಾರ್ಟಪ್ಗೆ ಹೋಗಾಯ್ತು. ತಿರ್ಗಾ ಸ್ಟಾರ್ಟಪ್ಗೆ ಹೋಗೋಣ. DB ಕಾಂಟ್ಯಾಕ್ಸ್ಟ್ ಓವರ್ರೈಟ್ ಆಪ್ಷನ್ ಇದೆ, ಚೆಕ್ ಮಾಡಿ. ಓವರ್ರೈಟ್ ಅದು ಆನ್ ಮಾಡಲ್ ಕ್ರಿಯೇಟಿಂಗ್. ಸೊ ಫುಲ್ ಸಿಗ್ನೇಚರ್ ಹೊಡೆಯೋ ತನಕ ಕಾಯ್ತಾಯ್ತು ಅದು. ಲೂಸ್ DB ಸೆಟ್ ಇದೇ ಮೇಯ್ನು. ಸೊ ಈ ಪ್ರಾಪರ್ಟಿನೇ ಮೇಯ್ನು ಡೇಟಾಬೇಸ್ ಆಕ್ಸೆಸ್ ಮಾಡೋಕ್ಕೆ. ಸೊ ಇದು ಡೇಟಾಬೇಸ್ ಕಾಂಟ್ಯಾಕ್ಟ್ಸ್ ಒಂಥರ ರ್ಯಾಪರ್ ಥರ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ನಾವು ಈಗ DB ಸೆಟ್ ಅಂತ ಬರ್ಕೋತೀವಿ, ಇದೇ ಮೇಯ್ನು. ಈ ಎಂಟಿಟಿ ಯೂಸ್ ಮಾಡಿಕೊಂಡೆ ನಾವು ಡೇಟಾಬೇಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡೋದು. DB ಸೆಟ್ ಆಫ್ ಟು ಡೂ ಐಟಮ್ ಆಫ್ ಐಟಮ್ಸ್ ಅದೇ ತೋರಿಸ್ತಾಯಿತ್ತು ಅನಿಸುತ್ತೆ. ಹೋಗ್ಬಿಟ್ಟೆ. ಹಾಂ ತೋರಿಸ್ತಾಯಿತ್ತು.
ಇದು ಒಂದೊಂದು ಲೈನ್ ಸ್ಪೇಸ್ ಬಿಟ್ಬಿಟ್ಟು ಬರೆದ್ರೆ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಸೊ ಅದಾಯಿತು. ಸೊ ಮೈಗ್ರೇಷನ್ಸ್ ಆ್ಯಡ್ ಮಾಡೋಣ. ಪ್ಯಾಕೇಜ್ ಮ್ಯಾನೇಜರ್ ಕಾನ್ಸೋಲ್ ಬರುತ್ತಲ್ಲ ಇಲ್ಲೆಲ್ಲ ಒಂದು. ಆ್ಯಡ್ ಮಾಡ್ತೀನಿ ಈಗ. ಮೈಗ್ರೇಷನ್ ಒಂದು ಕ್ರಿಯೇಟ್ ಮಾಡಬೇಕು. ಸೊ ಅದಾಗಿದೆ. ಸ್ಟಾರ್ಟ್ ಮಾಡ್ತೀನಿ. ಟರ್ಮಿನಲ್ ವ್ಯೂ, ಟರ್ಮಿನಲ್ ಡೇಟಾಬೇಸ್ ನಾಟ್ ಟ್ರೈ ಮಾಡ್ತೀನಿ. .NET EF migrations add sure no project was found. ಪ್ರಾಜೆಕ್ಟ್ ಫೈಲ್ ಇದೆಯಲ್ಲ ಅಲ್ಲಿಗೆ ಟಿಕೆಟ್ ಮಾಡ್ಬೇಕನ್ಸ್ತಾ ಇದೆ ಇದನ್ನು. ಸೊ ನಾನು ಬೇರೆ ಥರ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಲ್ಲ, ಅದಕ್ಕೆ ಅದು ಇಲ್ಲಿ ಹುಡುಕ್ತಾ ಇದೆ ಹೋಗಿ. ನಾನು ತಗೊಂಡೋಗಿ ಅದನ್ನು ಅಲ್ಲಿಟ್ಟಿದ್ದೀನಿ. ನಾನು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿ ಮಲ್ಟಿಟೈರ್. ಸೊ ಈ ಪ್ರಾಬ್ಲಮ್ ನಾನು ರಿಸಾಲ್ವ್ ಮಾಡಿದ್ದೀನಿ. ಹೆಂಗೆ ರಿಸಾಲ್ವ್ ಮಾಡ್ತಾ ಇದೆ ಅಂತ ನೆನಪತ್ತಿಲ್ಲ. ಒಂದು ನಿಮಿಷ. ಕಾಪಿನ ಆಗ್ತಾ ಇಲ್ಲ. Super. Right. So, ಸಿ ಎಸ್ ಪ್ರಾಜೆಕ್ಟ್ ಫೈಲ್ ಎಲ್ಲಿದೆ ಅಂತ ಚೆಕ್ ಮಾಡ್ಕೋಬೇಕು. ನಾನು ಇವಾಗ ಅದನ್ನೇ ಮಾಡ್ತೀನಿ.
ನಮ್ಮ ಸಿ ಎಸ್ ಪ್ರಾಜ್ ಫೈಲ್ ಎಲ್ಲಿದೆ ಅಂತ ಚೆಕ್ ಮಾಡ್ಕೋಬೇಕು. ಸೊ ನಮ್ಮ ಸಿ ಎಸ್ ಪ್ರಾಜ್ ಫೈಲ್ ಕರೆಕ್ಟಾಗಿದೆ ಪ್ರಾಜಲ್ಲಿ. ಸೊ ಓಕೆ, ಸೊ ಈಗ ವರ್ಕ್ ಆಗುತ್ತೆ ಸೇಮ್ ಕಮಾಂಡ್. ನೋಡಿ ಸ್ಟಾರ್ಟ್ ಆಯಿತು. ಸೊ ಏನು ಮಾಡಿದೆ ಅಂತ ಗೊತ್ತಾಯ್ತಲ್ಲ. unable to create for the different patterns supported at the design time. ಹೊಸ ಇಶ್ಯೂ ಬರ್ತಾ ಇದೆ. ಸೊ ಒಂದು ಕೆಲಸ ಮಾಡ್ತೀನಿ, ಈ ಇಶ್ಯೂ ಹೆಂಗೆ ರಿಸಾಲ್ವ್ ಮಾಡಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸ್ವಲ್ಪ ಲೆಂತಿ ಆಗ್ತಿದೆ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋಲಿ ಇದು ಹೆಂಗೆ ರಿಸಾಲ್ವ್ ಮಾಡಿದೆ ಅಂತ ನಾನು ಅಪ್ಡೇಟ್ ಕೊಡ್ತೀನಿ. ಅಲ್ಲಿ ತನಕ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ.